ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಕುರಿತು ಕೆಲವು ಮಾಹಿತಿಗಳನ್ನು ತಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಸುಂದರವಾದ ಮತ್ತು ಪ್ರವಾಸಿ ತಾಣ ಮತ್ತು ನೈಸರ್ಗಿಕ ಮನೋಹರ ಯಾವುದಾದರೂ ತಾಲೂಕು ಇದ್ದರೆ ಅದು ಕೇವಲ ಚಿಂಚೋಳಿ ತಾಲೂಕು. ಚಿಂಚೋಳಿ ಇರುವಂಥ ಪರಿಸರ, ಚಿಂಚೋಳಿಯಲ್ಲಿರುವಂಥ ಗಿಡಮರಗಳು, ನದಿಗಳು, ಜಲಪಾತಗಳು ನಯನ ಮನೋಹರ, ಎರಡು ಮಾತಿಲ್ಲ. ಅತ್ಯಂತ ಸುಂದರವಾದ ತಾಲೂಕು ಏನಾದರೂ ಕಲಬುರಗಿ ಜಿಲ್ಲೆ ಇದ್ದರೆ ತಂಪಾದ ಡ್ಯಾಮ್ಗಳ ನಿರ್ಮಾಣವಾಗಿವೆ ಅಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಸುಂದರವಾದ ತಾಣ, ಪ್ರವಾಸಿ ತಾಣ ಅದು ಚಿಂಚೋಳಿ ತಾಲೂಕು. ಬ್ಯಾಕ್ವರ್ಡ್ ಏರಿಯಾ ಇದೆ ಅದು, ಆದರೂ ಕೂಡ ನೈಸರ್ಗಿಕ ಸಂಪತ್ತು ತುಂಬಿಕೊಂಡಿದೆ ಅದು ಪರಿಸರ. ಏನಪ್ಪ ಅಂದರೆ, ಅಂಥ ಪರಿಸರದಲ್ಲಿ ಪರಿಸರ ಹಾಳು ಮಾಡ್ಲಿಕ್ಕಂತ ತಿಳ್ಕೊಂಡು ಸಿಮೆಂಟ್ ಕಂಪ್ನಿ ಬಂದಿದೆ. ಅದು ಬಿಟ್ಟು ಬೇರೆ ಕಂಪ್ನಿಗಳು ಬರಬೇಕಾಗಿತ್ತು, ಸಕ್ಕರೆ ಕಾರ್ಖಾನೆಗಳು ಬರಬೇಕಾಗಿತ್ತು, ಮತ್ತು ಗುಡಿ ಕೈಗಾರಿಕೆಗಳು ಬರಬೇಕಾಗಿತ್ತು, ಮತ್ತು ಸಣ್ಣ ಉದ್ಯಮಗಳು ಬರಬೇಕಾಗಿತ್ತು. ಇವು ಸೆಮಿ ಕಂಡಕ್ಟರ್ ಅಂತ, ಟೆಕ್ಸ್ಟೈಲ್ ಅಂತ, ಇನ್ನಿತರ ಸಣ್ಣ ಪುಟ್ಟ, ಅಂದರೆ ಪರಿಸರ ಹಾಳು ಮಾಡುವಂಥ ಕಂಪ್ನಿಗಳು ಬೇಕಾಗಿರಲಿಲ್ಲ. ಈಗ ಎರಡು ಕಂಪ್ನಿಗಳು ಬಂದಿವೆ. ಹೀಗಾಗಿ ನದಿ ಮೂಲ, ಜಲಮೂಲ ಎಲ್ಲ ಹಾಳಾಗ್ತಾಯಿದೆ. ಸಾಗರ್ ಸಿಮೆಂಟ್ ಕಂಪ್ನಿ ಒಂದು ಮತ್ತು ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಒಂದು, ಎರಡು ಕಂಪ್ನಿ ಹಾಳು ಮಾಡ್ತಾಯಿದ್ದಾವೆ. ಬರಬೇಕಾಗಿತ್ತು, ಕಂಪ್ನಿ ಇರಲಿ, ಸಿಮೆಂಟ್ ಕಂಪ್ನಿಗಳು ಬರಬೇಕಾಗಿತ್ತು. ಸ್ಥಳೀಯರಿಗೆ ಉದ್ಯೋಗ ಸಿಗ್ತದೆ. ಎಲ್ಲ ಮುಂದಾಲೋಚನೆ ಮಾಡಿ ಅಲ್ಲಿ ಏನು ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಒಂದು ಜನರಿಗೆ ಅನುಕೂಲ ಅಲ್ಲಿ ಅಂತ ತಿಳ್ಕೊಂಡು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಲಿ, ಏನು ಹಿಂದುಳಿದವರಿಕೆ ಅಂತ ಏನು ಇರ್ತದೆ ಬ್ಯಾಕ್ವರ್ಡ್ ಮುಂದೆ ಬರಲಿ, ಇಲ್ಲಿ ಸ್ಥಳೀಯ ಜನರಿಗೆ ಉದ್ಯೋಗ ಸಿಗಲಿ, ಅಭಿವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಒಂದು ಒಳ್ಳೆಯ ವಿಚಾರ ಇಟ್ಟುಕೊಂಡು ಕಂಪ್ನಿ ಪರ್ಮಿಷನ್ ಕೊಟ್ಟಿದ್ದರು. ಆ ಕಂಪ್ನಿಗಳು ಏನು ಮಾಡಿದೆ, ಅದು ಒಂದೇ ಕಂಪ್ನಿ ಅಂತಲ್ಲ, ಕಲಬುರಗಿ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಇಲ್ಲಿ ಬಂದು ರೈತರು ಭೂಮಿ, ಫಲವತ್ತಾದ ಭೂಮಿಗಳು ಕಡಿಮೆ ಮೊತ್ತ ಖರೀದಿ ಮಾಡೋದು, ಉದ್ಯೋಗ ಕೊಡಲಾರದೇ ಇರೋದು, ಅಭಿವೃದ್ಧಿ ಮಾಡಲಾರದೇ ಇರೋದು, ಮತ್ತು ಪರಿಸರ ಹಾಳು ಮಾಡುವುದು, ಈ ರೀತಿ ಮಾಡ್ತಾಯಿದ್ದಾವೆ. ಹೀಗಾಗಿ ಆ ಕಂಪ್ನಿಗಳು ಬೇಕಾಗಿಲ್ಲ ಈ ಭಾಗಕ್ಕೆ. ಇರಬೇಕಾಗಿತ್ತು ಸಿಮೆಂಟ್ ಕಂಪ್ನಿಗಳು, ಆದರೆ ಇವೆಲ್ಲ ಈ ರೀತಿ ಏನು ಬಂಡವಾಳಶಾಹಿಗಳಿವೆ, ಅವ್ರು ಕೇವಲ ತಮ್ಮ ಆರ್ಥಿಕ ಲಾಭ ಮಾತ್ರ ನೋಡ್ತಾ ಇದ್ದಾವೆ. ಇಲ್ಲಿ ಯಾವುದೂ ಅಭಿವೃದ್ಧಿ ಇಲ್ಲ, CSR ಚಟುವಟಿಕೆ ಇಲ್ಲ. ಲೋಕಲ್ ಅಥಾರಿಟಿ ಅಂದರೆ ಗ್ರಾಮ ಪಂಚಾಯತಿಗಳಿಗೆ ಟ್ಯಾಕ್ಸ್ ಭರಿಸುವುದಿಲ್ಲ ಮತ್ತು ಕಡಿಮೆ ಟ್ಯಾಕ್ಸ್ ಭರಿಸ್ತದೆ. ಮತ್ತು ಸರೋಜಿನಿ ಮಹಿಷಿ ವರದಿ ಪ್ರಕಾರ ಉದ್ಯೋಗ ಕೊಡಬೇಕಾಗಿತ್ತು, ಉದ್ಯೋಗ ನೀಡ್ತಾ ಇಲ್ಲ. ಕಡಿಮೆ ಮೊತ್ತದಲ್ಲಿ ದನ ದುಡಿಸ್ಕೋತಾರೆ. ಹೀಗಾಗಿ ಕಂಪ್ನಿ ಯಾಕೆ ಬೇಡಪ್ಪ ಅಂತಂದರೆ ಇವೆಲ್ಲ ಕಾರಣವಿವೆ. ನಾನೇನು ಕಂಪ್ನಿಗಳ ಕೈಗಾರಿಕಾ ವಿರೋಧಿ ಅಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಇರಬೇಕು ಆ ಪ್ರಮಾಣದಲ್ಲಿ ಇರಬೇಕು ಕಂಪ್ನಿಗಳು. ಅವಶ್ಯಕತೆಗಿಂತ ಅಧಿಕ ಕಂಪ್ನಿಗಳು ಇರಬಾರ್ದು. ಅಭಿವೃದ್ಧಿ ಆಗಬೇಕಾಗಿತ್ತು ಚಿಂಚೋಳಿ ತಾಲೂಕು ಕೂಡ. ಇವಾಗ ಏನಾಗಿದೆ, ಸಿಮೆಂಟ್ ಇಂಡಸ್ಟ್ರಿ ಬಂದು ಸೇಡಂ ತಾಲೂಕು ಪೂರ್ತಿ ಕೆಟ್ಟು ಹೋಗಿದೆ. ಯಾವುದೂ ಹಳ್ಳಿ ಉಳಿದಿಲ್ಲ. ಸೇಡಂ ಪಟ್ಟಣ ಅಂತೂ ಪೂರ್ತಿ ಕೆಟ್ಟು ಹೋಗಿದೆ. ಮಳಖೇಡ್ ಗ್ರಾಮ, ನೃಪತುಂಗ ನಗರ, ಭೀಮನಗರ ಕಂಪ್ನಿಯ ಸುತ್ತಮುತ್ತ ಏನು ಸೇಡಂ ತಾಲೂಕಿನಲ್ಲಿ ಏನು ಸಿಮೆಂಟ್ ಕಂಪ್ನಿಗಳಿವೆ
ಅಲ್ಲಿಯ ಪರಿಸರ ಬೆನ್ಕನಹಳ್ಳಿ, ಕೋಡ್ಲ, ಹೀಗೆ ಹಲವು ಕಂಪನಿಗಳು ಪರಿಸರ ಹಾಳು ಮಾಡಿ ತಮ್ಮ ಲಾಭ ಹೆಚ್ಚಳ ಮಾಡ್ಕೊಳ್ತಾ ಇದ್ದಾವೆ. ಹೀಗಾಗಿ ಮುಂಚೆ ಸಿಮೆಂಟ್ ಕಂಪ್ನಿಗಳು, ಚೆಟ್ಟಿನಹಳ್ಳಿ ಸಿಮೆಂಟ್ ಕಂಪ್ನಿ ಒಡೆದು ಹಾಕಬೇಕಂತ ಹೇಳಿದ್ದೆ ನಾನು. ಅದೇನೋ ಸಣ್ಣ ಪುಟ್ಟದಲ್ಲಿ ಇದೆ, ಬೇರೆ ಕಂಪ್ನಿಗಳು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋ ಹಾಗೆ ಇದ್ರ ಡಾಕ್ಯುಮೆಂಟ್ನು ಕಲೆಕ್ಟ್ ಮಾಡಿದ್ದೆ. ಏನೋ ಒಂದು ಅರ್ಧ ತಾಸು 1 ತಾಸಿನಲ್ಲಿ ಮುಗಿದು ಹೊತ್ತಂತ ಮಾಡಿದ್ದೆ. ಅದು ಡಾಕ್ಯುಮೆಂಟ್ ತೆಗೆದು ನೋಡಿದಾಗ ಅದೆಲ್ಲ ಸಾಕಷ್ಟು ಕೆಲಸ ಮಾಡಿದ್ದೆ ನಾನು. ಆದರೆ ಅದಕ್ಕಷ್ಟು ನಾನು ಬೆನ್ನು ಬೀಳಲಿಲ್ಲ. ನಾನು ಕಂಪ್ನಿ ಇದೆ, ಏನೋ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ತಾವೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಚಿಂಚೋಳಿ ಜನರಿಗೂ ಉದ್ಯೋಗ ಸಿಗ್ತದೆ ಅಂತ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದಿಷ್ಟು ಪರಿಸರ ಸಂಬಂಧಪಟ್ಟದ್ದು ಇರ್ತಾರೆ, ಅಲ್ಲಿ ಎಲ್ಲ ಹೋರಾಟಗಾರರು ಇರ್ತಾರೆ, ಸಾಮಾಜಿಕ ಹೋರಾಟಗಾರರು ಇರ್ತಾರೆ, RTI ಕಾರ್ಯಕರ್ತರು ಇರ್ತಾರೆ, ಪಕ್ಷದ ಮುಖಂಡರು ಇರ್ತಾರೆ. ಅಲ್ಲಿನೂ ಬರಲಿ ಕೈಗಾರಿಕೆ, ಅಲ್ಲಿ ಯಾವುದು ಕೈಗಾರಿಕೆಗಳಿಲ್ಲ, ಕೈಗಾರಿಕೆ ಬರಲಿ, ಅಭಿವೃದ್ಧಿ ಆಗಲಿ ಅಂತ ತಿಳ್ಕೊಂಡು ನಾನು ಅದಕ್ಕೆ ಅಷ್ಟು ಪ್ರಿಫರೆನ್ಸ್ ಕೊಟ್ಟಿರಲಿಲ್ಲ. ಆದರೆ ದಿನಪತ್ರಿಕೆಗಳು ನೋಡಿದಾಗ ಅಲ್ಲಿಯೂ ಕೂಡ ಹೋರಾಟ, ಅಲ್ಲಿ ಕೂಡ ಪರಿಸರ ಹಾಳು, ರೈತರಿಗೆ ಮೋಸ, ವಂಚನೆ ಮತ್ತು ಪಂಚಾಯತಿಗಳ ತೆರಿಗೆ ಭರಿಸೋದ್ರಲ್ಲಿ ತಾರತಮ್ಯ, ಹೀಗೆ ಹಲವು ಸಮಸ್ಯೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಬಂಡವಾಳಶಾಹಿಗಳು. ಹೀಗಾಗಿ ಅದ್ರ ಕೂಡ ದಾಖಲೆಗಳು ಕಲೆಕ್ಟ್ ಮಾಡಿದ್ದೆ. ಅದು 2013ರಲ್ಲಿ 2011-12ರಲ್ಲಿ RTI ಅರ್ಜಿ ಹಾಕಿ ಕೆಲವು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೆ. ಅದು 2013ರಲ್ಲಿ ದಿನಾಂಕ 30/12/2009 ಅಂದು ಡಾಕ್ಟರ್ R. ವಿಶಾಲರು ನೇತೃತ್ವದಲ್ಲಿ ಒಂದು ಪಬ್ಲಿಕ್ ಹಿಯರಿಂಗ್ ಆಗ್ತದೆ. ಇದು ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿದು. ಅವಾಗ ಆದ ನಂತರ ಮತ್ತೆ ದಿನಾಂಕ 9/10/2013 ಮತ್ತೊಂದು 2ನೇ ಸಿಮೆಂಟ್ ಉತ್ಪಾದನಾ ಘಟಕಕ್ಕಾಗಿ ಪಬ್ಲಿಕ್ ಹಿಯರಿಂಗ್ ಕಂಡಕ್ಟ್ ಆಗ್ತದೆ. ಅದು 2009ಕ್ಕೆ ಹೋಗೋದಕ್ಕೆ ಆಗಿರಲಿಲ್ಲ. ಇದು 2013ರಲ್ಲಿ ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಪರಿಸರದಲ್ಲಿ ಇರೋದರಿಂದ ಅದು ಹೋಗಿದ್ದೆ ನಾನು. 2011-12ರಿಂದ RTI ಅರ್ಜಿ ಹಾಕಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೋತಾ, ಕೆಲವು ಸಂಬಂಧಪಟ್ಟ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಬರೆದಿದ್ದೆ ನಾನು, ಕಂಪ್ಲೀಟ್ ಮಾಡಿದ್ದೆ ನಾನು ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿರವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಚಿವರುಗಳಿಗೆ ಮತ್ತು ಮುಖ್ಯಮಂತ್ರಿ, ರಾಜ್ಯಪಾಲರವರಿಗೆ, RDPR ಮಿನಿಸ್ಟರ್ ಅವರಿಗೆ ಮತ್ತು ವಿರೋಧ ಪಕ್ಷ ನಾಯಕರವರಿಗೆ ಮತ್ತು ಸರ್ಕಾರದ ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳ ಪ್ರಧಾನ ಕಾರ್ಯದರ್ಶಿಗಳಿಗೆ ಎಲ್ಲರಿಗೆ ದೂರು ಸಲ್ಲಿಸಿದ್ದೆ ನಾನು. ದಿನಾಂಕ 9/10/2013 ಪಬ್ಲಿಕ್ ಹಿಯರಿಂಗ್ನಲ್ಲಿ ನಾನು ದೂರು ಕೊಟ್ಟಿದ್ದೆ ಮತ್ತು ದಿನಾಂಕ 31/10/2013 ದೂರು ಕೊಟ್ಟಿದ್ದೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ದೂರು ಕೊಟ್ಟಿದ್ದೆ. ಮತ್ತು ದಿನಾಂಕ 28/12/2013 ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಮತ್ತು RDPR ಮಿನಿಸ್ಟರ್ಗಳಿಗೆ ಮತ್ತು ವಿರೋಧ ಪಕ್ಷ ನಾಯಕರಿಗೂ ಕೂಡ ಕೊಟ್ಟು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಸರ್ಕಾರ ಮಟ್ಟದ ಅಧಿಕಾರಿಗಳಿಗೆ ಎಲ್ಲರಿಗೆ ದೂರು ಕೊಟ್ಟಿದ್ದೆ ನಾನು. ಏನಂತ ಕೊಟ್ಟಿದ್ದೆಪ್ಪ ಅಂದರೆ, ಚೆಟ್ಟಿನಾಡು ಸಿಮೆಂಟ್ ಕಂಪನಿ ಏನಿದೆ ಅದು ಪೂರ್ತಿ ಇಲ್ಲೀಗಲ್ ಇದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64 ಪ್ರಕಾರ ಕಟ್ಟಡ ಪರವಾನಗಿ ಪಡಿಬೇಕು ಮತ್ತು 66 ಪ್ರಕಾರ ಯಂತ್ರೋಪಕರಣಗಳ ಸ್ಥಾಪನೆ ಪರವಾನಗಿ ಪಡಿಬೇಕು. ಅದು ಯಾವುದೇ ಒಂದು ಪರವಾನಗಿ ಪಡೆದಿರೋದಿಲ್ಲ. ಅಣವರ್ ಪಂಚಾಯತಿ ಮತ್ತು ಮೀರಣ ಪಂಚಾಯತಿ 3 ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಸಿಮೆಂಟ್ ಘಟಕ ಸ್ಥಾಪನೆಗಿದೆ. ಯಾವುದೇ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟ್ಟಡ ಕಟ್ಟಬೇಕಾದ್ರೆ ಸೆಕ್ಷನ್ 64 ಪ್ರಕಾರ ಕಡ್ಡಾಯವಾಗಿ ಗ್ರಾಮ ಪಂಚಾಯತಿಯಿಂದ ಕಟ್ಟಡ ಪರವಾನಗಿ ಪಡಿಬೇಕು. ಅದು ಯಾವುದೇ ಕಟ್ಟಡ ಇರಲಿ, ಕಟ್ಟಡ ಪರವಾನಗಿ ಪಡಿಬೇಕು. ಕಟ್ಟಡ ಪರವಾನಗಿ ಪಡಿಬೇಕಾದ್ರೆ ನಕಾಶೆ, ಅರ್ಜಿ ಮತ್ತು ಫೀಸು ಎಲ್ಲ ಸಂದಾಯ ಮಾಡಬೇಕು. ಆ ನಂತರ ಅದನ್ನು
ಮೀಟಿಂಗ್ನಲ್ಲಿ ಇಟ್ಟು ರೆಜುಲೇಷನ್ ಗ್ರಾಮ ಪಂಚಾಯತಿ ರೆಜುಲೇಷನ್ನಲ್ಲಿ ಇಟ್ಟು ಪ್ರೊಸೀಡಿಂಗ್ ಮಾಡಿ ಅಭಿಪ್ರಾಯ ಪಡೆದು ಪಾಸ್ ಮಾಡಬೇಕು, ನಿರ್ಣಯ ಕೈಗೊಳ್ಳಬೇಕು. ಇವು ಯಾವುದೂ ಗ್ರಾಮ ಪಂಚಾಯತಿಯಲ್ಲಿ ಆಗಿರೋದಿಲ್ಲ. ಅಣವರ ಗ್ರಾಮ ಪಂಚಾಯತಿ ಮತ್ತು ಮಿರಣ ಗ್ರಾಮ ಪಂಚಾಯತಿಯಲ್ಲಿ ನಾನು RTI ಅರ್ಜಿ ಹಾಕಿದ ನಂತರ ಮಿರಣ ಪಂಚಾಯತಿಯಲ್ಲಿ ಕಟ್ಟಡ ಪರವಾನಗಿ ನೋಟಿಸ್ ಕಳಿಸ್ತಾರೆ ಚೆಟ್ಟಿನಾಡು ಸಿಮೆಂಟ್ ಕಂಪನಿಗೆ. ಅದು ಆ ನಂತರ ಕಳಿಸಿರ್ತಾರೆ. ನಾನು ದೂರ ಸರಿದ ಅಲ್ಲಿವರೆಗೆ ಯಾರೂ ಅಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಯಾವುದೇ ಕೆಲಸ ಮಾಡಿರೋದಿಲ್ಲ. ಆದರೆ ಅವ್ರು ಏನು ಒಂದು ಕೆಲಸ ಮಾಡಿದ್ದಾರೆ ಅಂದರೆ, ನಾನು RTIಯಲ್ಲಿ ಅರ್ಜಿ ಹಾಕಿದ ನಂತರ ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ, ಪೂರ್ತಿ ಮಾಹಿತಿ ಕೊಟ್ಟಿರೋದಿಲ್ಲ. ಮತ್ತು ಅದು ಕಟ್ಟಡ ನಿರ್ಮಾಣ ಕಾಮಗಾರಿ ನಿಲ್ಲಿಸಬೇಕಾಗಿತ್ತು, ನಿಲ್ಲಿಸಿಲ್ಲ. ಅದು ಫೀಸ್ ಪಡಿಬೇಕಾಗಿತ್ತು, ಫೀಸ್ ಪಡೆಯುವುದಿರೋದಿಲ್ಲ. ಕಟ್ಟಡ ಪರವಾನಗಿ ಪಡಿಬೇಕಾದ್ರೆ ಫೀಸ್ ಸಂದಾಯ ಮಾಡಬೇಕು. ಆ ಫೀಸು ಏನಿಲ್ಲ, ಸುಮಾರು 1,000 ಕೋಟಿದು ಪ್ರಾಜೆಕ್ಟ್ ಇದೆ 2009ರಲ್ಲಿ. 2009ರಲ್ಲಿ ಏನು ಫಸ್ಟ್ ಪ್ಲಾಂಟ್ ಇದೆ, ಅದು ಕಟ್ಟಡ ಪರವಾನಗಿ ಪಡಿಬೇಕಾದ್ರೆ 1,000 ಕೋಟಿ ಅಂದರೆ 3% ಆದರೂ ಅದು ಮೂಲ ಬಂಡವಾಳದ 3% ಅಂದರೆ 30 ಕೋಟಿ ಕಟ್ಟಡ ಪರವಾನಗಿ ಫೀಸ್ ಸಂದಾಯ ಮಾಡಬೇಕಾಗಿತ್ತು. 3% ಅಂದರೆ 30 ಕೋಟಿ ಚೆಟ್ಟಿನಾಡು ಸಿಮೆಂಟ್ ಕಂಪನಿ ಅಣವರ ಗ್ರಾಮ ಪಂಚಾಯತಿಗೆ ಮತ್ತು ಮಿರ್ಯಾಣ ಗ್ರಾಮ ಪಂಚಾಯತಿಗೆ 30 ಕೋಟಿ ಸಂದಾಯ ಮಾಡಬೇಕಾಗಿತ್ತು, ಪಂಚಾಯತಿಯಲ್ಲಿ ಭರಿಸಬೇಕಾಗಿತ್ತು. ಆ 30 ಕೋಟಿಯಲ್ಲಿ ಪಂಚಾಯತಿಗಳು ಅಭಿವೃದ್ಧಿ ಆಗ್ತಾ ಇದ್ದವು. ಮತ್ತು 1% ಲೇಬರ್ಸ್ ಕಾರ್ಮಿಕರ ಕಲ್ಯಾಣ ನಿಧಿ, ಅದು ಕೂಡ ಗ್ರಾಮ ಪಂಚಾಯತಿಗಳು ಕಂಪನಿಯಿಂದ ವಸೂಲಿ ಮಾಡಬೇಕಾಗಿತ್ತು. 1% ಅಂದರೆ 10 ಕೋಟಿ. ಆ 10 ಕೋಟಿ ಗ್ರಾಮ ಪಂಚಾಯತಿ ಅದರಲ್ಲಿ ಪಾಲಿಲ್ಲ. ಅದು ಕಾರ್ಮಿಕರ ಕಲ್ಯಾಣ ನಿಧಿ ಮಂಡಳಿಗೆ ಹೋಗ್ತದೆ. ಅದು ಬೆಂಗಳೂರು ಬನ್ನೇರುಘಟ್ಟ ಅಲ್ಲಿ ಹೋಗ್ತದೆ. ಅದು ಕೋಡ್ ಇರ್ತದೆ, ಆ ಕೋಡಿಗೆ ಹಾಕಬೇಕು. ಅದು ಕಲೆಕ್ಟ್ ಮಾಡಬೇಕಾಗಿತ್ತು ಇದು. ಹೀಗಾಗಿ ಮತ್ತು ಟ್ಯಾಕ್ಸ್ ಏನಿದೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಏನಿದೆ ಅಲ್ಲಿ 2,000 ಎಕರೆ ಇದೆ ಅಣ್ಣೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಅಲ್ಲಿ ಸುಮಾರು 12 ಕೋಟಿ ಅಷ್ಟು ತೆರಿಗೆ, ಆಸ್ತಿ ತೆರಿಗೆ ಅಣ್ಣೇಶ್ವರ ಗ್ರಾಮ ಪಂಚಾಯತಿಗೆ ಸಂದಾಯ ಮಾಡ್ತಾಯಿದೆ ಕೆಂಪೇಗೌಡ ಏರ್ಪೋರ್ಟ್ ಅಥಾರಿಟಿ. ಅಂದರೆ ಚೆಟ್ಟಿನಾಡು ಸಿಮೆಂಟ್ ಕೂಡ ಸುಮಾರು 1,500 ರಿಂದ 2,000 ಎಕರೆ ಫಲವತ್ತಾದ ಕೃಷಿ ಜಮೀನು ಹೊಂದಿದೆ. ಅದು ಕೂಡ 12 ಕೋಟಿ ಆದರೂ ಪರವಾಗಿಲ್ಲ, ಅದರ ಅರ್ಧದಷ್ಟಾದರೂ ತೆರಿಗೆ ಭರಿಸಬೇಕಾಗಿತ್ತು. 6 ಕೋಟಿ ಆದರೂ ತೆರಿಗೆ ಭರಿಸಬೇಕಾಗಿತ್ತು. ಅದು ಅಂಥ ಪ್ರಮಾಣದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಅಂದರೆ ದೊಡ್ಡ ಪ್ರಮಾಣದಲ್ಲಿದೆ. ಅನೇಕ ಬಿಲ್ಡಿಂಗ್ ಇವೆ, ಕಾಂಪ್ಲೆಕ್ಸ್ ಇವೆ. ಅಷ್ಟು ಆಗಲಿಲ್ಲ ಅಂದರೂ ಕೂಡ ಸುಮಾರು 6 ಕೋಟಿ ಆದರೂ ತೆರಿಗೆ, ಆಸ್ತಿ ತೆರಿಗೆ ಭರಿಸಬೇಕಾಗಿತ್ತು. ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಸುಮಾರು 15 ವರ್ಷದಿಂದ ಯಾವುದೇ ತೆರಿಗೆ ಭರಿಸದೆ ಕಡಿಮೆ ಮೊತ್ತದ ಕೇವಲ 5 ಲಕ್ಷ ಆಸ್ತಿ ತೆರಿಗೆ ಸಂದಾಯ ಮಾಡ್ತಾಯಿದೆ ಅಣವರ ಗ್ರಾಮ ಪಂಚಾಯತ್.